ಇತಿಹಾಸ ಏನ್ ಹೇಳುತ್ತಾರೆ? ಜಗತ್ತಿನಲ್ಲಿ ಎಂದೂ ಯಾವತ್ತಿಗೂ ಯಾವ ದೇಶದ ಮೇಲೆ ದಾಳಿ ಮಾಡಲಾರದಂತ ಏಕೈಕ ಧರ್ಮ ಏನಾದರೂ ಇದ್ರೆ ಅದು ಹಿಂದೂ ಧರ್ಮ. ಅದು ಭಾರತ ದೇಶವೇ. ನಾವು ಜಗತ್ತಿಗೆ ಎಂದೂ ಯಾವತ್ತಿಗೂ ಕೂಡ ನಿಮ್ಮ ಪ್ರಾರ್ಥನಾ ಮಸೀದಿ ಮೇಲೆ ಬಾಂಬ್ ಹಾಕಲಿಲ್ಲ. ನಿಮ್ಮ ದೇಶದ ಜಗತ್ತಿನ ಕ್ರಿಶ್ಚಿಯನ್ ದೇಶಗಳ ಮೇಲೆ ದಾಳಿ ಮಾಡಲಿಲ್ಲ. ನಾವು ಶಸ್ತ್ರವನ್ನು ತಗೊಂಡು ಹೋಗದೆ ಶಾಸ್ತ್ರವನ್ನು ತಗೊಂಡು ಹೋದಂತ ದೇಶ ನಮ್ದ್ರಿ. ಶಾಸ್ತ್ರವನ್ನು ತಗೊಂಡು ಹೋದ್ರಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂತ ಏಕೈಕ ಧರ್ಮ ನನ್ನ ಧರ್ಮ ರೀ, ನಮ್ಮ ಧರ್ಮ ಇದು. ಇನ್ನು ಶಾಂತಿ 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 ಬಗ್ಗೆ ಈ ಸರ್ಕಾರದವರು ನಮಗೆ ಹೇಳ್ತೀರಿ, ಉಪದೇಶ ಮಾಡ್ತೀರಿ. ನಮಗೆ ಉಪದೇಶ ಮಾಡೋದು ಯಾರು ಹೇಳಬೇಕು ಅವ್ರಿಗೆ ಹೇಳಿ. ಹಿಂದೂ ಎಂದೂ ಯಾವತ್ತಿಗೂ ಗಲಾಟೆ ಗಲಭೆಗೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ನೀವು ಕೆಣಕಿದ್ರೆ ಮಾತ್ರ ಇನ್ನು ಮುಂದೆ ಬಿಡುವುದಿಲ್ಲ. ನಮ್ಮ ಶಾಂತಿಯನ್ನ, ನಮ್ಮ ಸೌಹಾರ್ದಯನ್ನ, ನಮ್ಮ ಅಣ್ಣ ತಮ್ಮಂದರ ಭಾವವನ್ನ ಇದು ಹೇಳಿತನ ಅಂತ ತಿಳ್ಕೊಬೇಡ್ರಿ. ಇದೇ ನಮ್ಮಲ್ಲೂ ತಾಕತ್ತು, ನಮ್ಮಲ್ಲೂ ರಕ್ತ ಹರಿತಾ ಇದೆ, ಕೆಂಪು ರಕ್ತ ಹರಿತಾ ಇದೆ. ಇದು ಬಾಬಾ ಬುಡನ್ ದರ್ಗಾ ಅಂತ ಹೇಳಿ ಬುಡಬುಡಿಕೆ ಬಾರಿಸುವಂಥವ್ರು ಇನ್ನೇನು ಹೇಳ್ಬೇಕ್ರಿ? ಆ ಶಾಖಾದ್ರಿ ಎನ್ನುವಂತಹ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಮುಸ್ಲಿಂ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿಂದ ಒಂದು 14 ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಅಂತಿದೆ. ಅಲ್ಲಿ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ ದರ್ಗಾ 2 ಗೋರಿಗಳಿದಾವೆ. ಅಲ್ಲಿಯ ಗ್ರಾಮ ಪಂಚಾಯತಿಯ ದಾಖಲೆಯಲ್ಲಿ ಬಾಬಾ ಬುಡನ್ ದರ್ಗಾ ಅಂತಾನೆ ಇದೆ, ಊರಿನ ಹೆಸರಿದೆ. ಅದನ್ನ ಬಿಟ್ಟು ನಮಗೆ ಕಿರಿಕಿರಿ ಕೊಡ್ತಾ ಇದ್ರು, ನಮಗೆ ತೊಂದರೆ ಕೊಡ್ತಾ ಇದ್ರು. ಬಹಳ ನಮ್ಮ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಹಿಡಿದು ಎಲ್ಲಾ ಕೋರ್ಟ್ಗಳು ನಮ್ಮ ಪರವಾಗಿ ಹೇಳಿಕೆಯನ್ನು ಕೊಟ್ಟು ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ನಾನು ಹೇಳೋದು ಈ ಶಾಖಾದ್ರಿ ಕುಟುಂಬಕ್ಕೆ, ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ನೀವು ಸೌಹಾರ್ದಯುತವಾಗಿರ್ಬೇಕಾದ್ರೆ, ಅಣ್ಣ ತಮ್ಮಂದ್ರಾಗಿರ್ಬೇಕಾದ್ರೆ, ಶಾಂತಿಯಿಂದ ಇರಬೇಕಾದ್ರೆ, ಗಲಭೆ ರಹಿತವಾಗಿರ್ಬೇಕಾದ್ರೆ ನೀವು ನಾಗೇನಹಳ್ಳಿಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳಿ. ನಿಮ್ದು ಗೋರಿಗಳು ಏನೇನಿದಾವೆ ಎಲ್ಲವನ್ನೂ ತಗೊಂಡು ಹೋಗಿ ನಮಗೆ ಇದನ್ನ ದತ್ತ ಪೀಠ, ಹಿಂದೂಗಳ ಪೀಠಕ್ಕೆ ಒಪ್ಪಿಸಿದ್ರೆ ಆವಾಗ ಸೌಹಾರ್ದ ಇರುತ್ತೆ, ಶಾಂತಿ ಇರುತ್ತೆ, ಆನಂದವಾಗಿರ್ತೀವಿ ನಾವು. ಇಲ್ಲಾದ್ರೆ ಬಹಳ ಕಠಿಣ ಇದೆ. ಯಾಕೆ ಸೊಕ್ಕಿನಿಂದ, ಯಾಕೆ ಈ ರೀತಿಯ ಹಠದಿಂದ? ನಿಮ್ಮ ಹಿಂದೆ ಕಾಂಗ್ರೆಸ್ ಇದೆ ಗೊತ್ತಿದೆ, ನಿಮ್ಮ ಹಿಂದೆ ನಾಸ್ತಿಕವಾದಿದ್ದಾರೆ ಗೊತ್ತಿದೆ, ನಿಮ್ಮ ಹಿಂದೆ ಕಮ್ಯುನಿಸ್ಟ್ ಇದ್ದಾರೆ ಗೊತ್ತಿದೆ. ಅವರು ಕೊನೆ ತನಕ ಬರುವುದಿಲ್ಲ. ಅವರು ಓಟಿಗೋಸ್ಕರ ಬೆನ್ನ ಹತ್ತಿದ್ದಾರೆ, ನಿಮ್ಮನ್ನು ಬೆನ್ನ ಹತ್ತಿದ್ದಾರೆ. ಬರೋ ಓಟಿಗೋಸ್ಕರ ಬೆನ್ನ ಹತ್ತಿದ್ದಾರೆ. ಯಾವಾಗ ಓಟು ಕುರ್ಚಿ ಖಾಲಿ ಆಗತ್ತೆ ನಿಮ್ಮನ್ನ ಕೈ ಬಿಡ್ತಾರೆ. ಅದಕ್ಕೆ ನಮ್ಮ ಮಾನ್ಯ ಶಾಸಕರಿಗೆ ಹೇಳಿದರು ಸೌಹಾರ್ದ ಶಾಂತಿ ಅಂತ ಹೇಳಿ. ಯಾರಿಗೆ ಬೇಡ ರೀ? ಯಾರಿಗೆ ಬೇಡ ಶಾಂತಿ? ಗಲಾಟೆ ಗಲಭೆ ಗೊಂದಲ, ಬಾಂಬು ಬಂದೂಕು, ಸಾವು ರಕ್ತ ಯಾರಿಗೆ ಬೇಕು? ಡಿಜೆ ಹಚ್ಚಬೇಡಿ, ಡಿಜೆ ಹಚ್ಚಬೇಡಿ, ಡಿಜೆ ಹಚ್ಚಬೇಡಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಎಸ್ ನಾವು ಒಪ್ಕೊಳ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಪರಿಪಾಲನೆ ಮಾಡ್ತೀವಿ. ನಮಗ ಮಾತ್ರ ಹೇಳ್ತೀರಿ ನೀವು? ಸುಪ್ರೀಂ ಕೋರ್ಟ್ ಬರೇ ಹಿಂದೂಗಳಿಗೆ ಮಾತ್ರ ಹೇಳಿದೆ ಏನೋ? ಅದೇ ಸುಪ್ರೀಂ ಕೋರ್ಟ್ ಹೇಳಿದೆ ಬೆಳಗಿನ ಜಾವ 6 ಗಂಟೆಗಿಂತ ಮುಂಚೆ ಮೈಕ್ ಹಚ್ಚಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಗೊತ್ತಾಗುವುದಿಲ್ಲ ನಿಮಗೆ? ಎಲ್ಲಿವರೆಗೆ ಬೆಳಗಿನ ಜಾವ 6 ಗಂಟೆ ಮುಂಚಿನ ಪ್ರಾರ್ಥನೆಯನ್ನು
ಬಾರಿಸೋರೇ ನಾವು, ಡಿಜೆಯಲ್ಲಿ ಕುಣಿಯವರೇ ನಾವು. ನಮಗೆ ಮಾತ್ರ ಬೇಡ, ಎಲ್ಲರಿಗೂ ಸಮಾನವಾಗಿ ಸುಪ್ರೀಂ ಕೋರ್ಟ್ ಹೇಳಿ ಅಂತನ್ನುವಂಥದ್ದು ನಾನು ಹೇಳ. ಬಂಧುಗಳೇ, ದತ್ತಾತ್ರೇಯ ಪೀಠ ಇದು ನಮ್ಮ ಹಿಂದೂಗಳ ಪೀಠ. ಇದು ನಮಗೆ ಒಪ್ಪಿಸಬೇಕು ಅಂತನ್ನುವಂಥದ್ದು 30 ವರ್ಷದ ಹೋರಾಟ. ಒಂದು ಕಡೆಗೆ ಬೀದಿ ಹೋರಾಟ, ಇನ್ನೊಂದು ಕಡೆಗೆ ಕೋರ್ಟಿನ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇನ್ನು ನನಗನ್ಸತ್ತೆ 1 ಅಥವಾ 2 ವರ್ಷದಲ್ಲಿ ಅಲ್ಲಿ ಕೇಸರಿ ಬಾವುಟ ಹಾರಿಸಿ ಅಲ್ಲಿಯ ಗೋರಿಗಳನ್ನ ಸ್ಥಳಾಂತರ ಮಾಡಿ ಹಿಂದೂ ಪೀಠ ಅಂತನ್ನುವಂಥದ್ದು ಘೋಷಣೆ ಮಾಡುವಂತಹದ್ದು ಬಹಳ ಹತ್ರ ಇದೆ, ಬಹಳ ಹತ್ರ ಇದೆ. ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕ್ಕೆ ಹಿಂದೂ ಸಮಾಜ ಕೈ ಜೋಡಿಸಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.